ನಾನು ಈ ಸರಿ ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ಗೈಸ್. ಚೆಕ್ ಬೌನ್ಸ್ ಆಗಿಬಿಟ್ಟಿದ್ದೀನಿ. ಏನು ಮಾಡಲಿ ನನಗೆ ನಮ್ಮ ಮನೆಯವ್ರ ಹತ್ರ ಸಿಕ್ಕಾಪಟ್ಟೆ ಬೈಸ್ಕೊಂಡೆ ನಾನಂತೂ. ನೋಡಿ ಗೈಸ್, ನಮ್ಮ ಗುಂಡ ಹುಡ್ಕೊಂಬಂದ್ಬಿಟ್ಟಿದ್ದಾನೆ. ನೋಡಿ ಗೈಸ್, ನಮ್ಮ ಗುಂಡ ಹುಡ್ಕೊಂಬಂದ್ಬಿಟ್ಟಿದ್ದಾನೆ. ನೋಡಿ ಗುಂಡ, ನೀನು ಏನ ಓಡ್ತಿ ಹಂಗೆ? ಇರು, ಸೈಲೆಂಟಾಗಿರೋದೇ ಇಲ್ಲ, ಎಗಿರ್ತಾನೆ ಮೇಲೆ ಹಂಗೆ. ಅದನ್ನ ಅವ್ನು ಇವಾಗ ದೊಡ್ಡವನಾಗ್ಬಿಟ್ಟಿದ್ದಾನೆ, ಅವ್ನು ಹಿಡ್ಕೊಳಕ್ಕೂ ಭಯ ಆಗುತ್ತೆ. ಗುಂಡ ಬಂದಿದ್ದ ತಕ್ಷಣ ಮನೆಯೆಲ್ಲ ಹುಡ್ಕಾಕ್ದ ಪೂಜನ ಗೌತಮ್ನ. ಏಯ್ ಏನೋ ನೋಡು, ಅಲ್ಲೈತೆ ನೋಡು, ಅಕ್ಕ ಅಲ್ಲೈತೆ ನೋಡು, ಹೋಗು. ನೋಡ್ತಾವನೆ, ಅವರು ಎಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ತಾರೋ ಅಂತ. ಮಂಜಕ್ಕ ಬಂದಿತ್ತಾ ವಿನೋದಣ್ಣನ? ನೋಡ್ತಾನೆ. ಬಾರೋ ಗುಂಡ. ಗೈಸ್, ಎಲ್ಲರನ್ನೂ ಹುಡುಕ್ತಾನೆ. ಪೂಜಾನ, ನಮ್ಮ ಗೌತಮ್ನ. ಅವ್ನು ಗೌತಮ್ ಇರಲಿಲ್ಲ ಇವಾಗ, ನಾನು ನಮ್ಮ ಮನೆಯವ್ರಿದ್ವಿ. ಬಂದಿದೆ ಎಗ್ರಿದ್ದು ದೊಡ್ಡವನಾಗ್ಬಿಟ್ಟಿದ್ದಾನೆ ಇವಾಗ. ಭಯ ಆಗುತ್ತೆ, ಅವ್ನು ಮುಟ್ಟಕ್ಕೂ ಭಯ ಆಗುತ್ತೆ. ಗುಂಡ ನೋಡಿ, ಮನೆಯೆಲ್ಲ ಹುಡುಕ್ತಾ ಇದ್ದಾನೆ. ಪೂಜೆ ಕಾಣಿಸ್ಲಿಲ್ಲ ಅಂತ ಪೂಜೆ ಹುಡುಕ್ತಾ ಇದ್ದಾನೆ. ಎಲ್ಲರೂ ಸಿಕ್ಕಿದ್ರು. ನಮ್ಮ ಪೂಜೆ ಎಲ್ಲೋದ್ಲು? ಗುಂಡ ಬಾಯ್ ಆಚೆ ನಿಂತ್ಕೊಂಡು ಬಾಯ್ ಅಂದಿದ್ರೆ ಓಡೋಗಿರೋನು. ಒಳಗಡೆ ನಿಂತ್ಕೊಂಡು ಬಾಯ್ ಹೇಳಿದ್ರೆ ಅವನಿಗೂ ಗೊತ್ತಾಗ್ತೈತೆ. ಗೈಸ್, ಇವತ್ತು ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪೂಜೆ ಮಾಡಬೇಕು. ಅಷ್ಟರಲ್ಲಿ ನಮ್ಮ ಗುಂಡ ಬಂದ, ಅದಕ್ಕೆ ಅವನ್ನ ಮಾತಾಡಿಸ್ತಾ ಇದ್ದೀವಿ. ಗೈಸ್, ಸಂಜೆ ಟೀ ಕುಡಿಯೋಣ ಅಂದ್ಬಿಟ್ಟು ಟೀಗಿಟ್ಟಿದ್ದೆ. ನಮ್ಮ ಗೌತಮ್ ಒಂದು ವಿಸಿಲ್ ಆಗ್ತಾನೆ. ಯಾಕೋ ಗೊತ್ತು, ನೋಡೋಣ. ಹಾಕೋ ಗೊತ್ತು, ಕರಿಯ ಗುಂಡನ್ನ. ನಮ್ಮ ಗುಂಡದ ಕರಿಯೋದು ನಮ್ಮ ಗೌತಮ್ ಒಬ್ಬನೇ ಈ ಥರ. ಕರಿಯ ಗೊತ್ತು, ಬಾರ ಗುಂಡ. ನೋಡಿ ಹಂಗೆ ಕರಿಯೋದು ನಮ್ಮ ಗುಂಡನ್ನ. ಗುಂಡ, ಗುಂಡ ಹೋಗು, ಅಣ್ಣ ಹೊಲ್ಟೋಯ್ತು, ಹೋಗು. ಕೂದಲು ಸಖತ್ ಉದುರ್ತೈತೆ ಗೈಸ್. ನೋಡಿ ಎಷ್ಟು ಕೂದಲು. ಗೌತಮ್ ಪ್ಯಾಂಟ್ ತುಂಬ ಮೆತ್ಕೊಬಿಟ್ಟಿದೆ. ಬಾಯ್ ಗುಂಡ, ನಾನು ರಂಗೋಲಿಲ್ಲ ತುಳ್ದಾಕ್ತೆ ಗುಂಡ. ನೀನು ನನ್ನ ಮಗ, ನೀನು ಬಾಯ್ಲಿ ಬಾರ ಇಲ್ಲಿ. ಯಾಕೆ ನನ್ನ ರಂಗೋಲಿ ಎಲ್ಲ ತುಳ್ದಾಕಿದ್ದು? ಗುಂಡ ಏನು ನೋಡ್ತಾನೆ, ಆ ಕಡೆನೇ ನೋಡ್ತಾನೆ ಯಾವಾಗಲೂ. ಅವನದೇ ಕೆಲಸ. ಕಾಸು ನೋಡಿ ಗೈಸ್, ನಮ್ಮ ಗೌತಮ್ ಬಿಸಾಕಿರೋದು. ಗುಂಡ ಬಂದಿದ್ದ ತಕ್ಷಣ ಕಾಸು ಬೇಡಂತೆ ಅವನಿಗೆ. ಹೇಯ್, ಮೂತಿಗೆ ಭಯ ಆಗ್ತಾನೆ. ಹೇಯ್ ಕುತ್ಕೊಳ್ಳ ಸುಮ್ಮನೆ. ತುಂಬ ಟಾರ್ಚರ್ ಕೊಡ್ತಾನೆ ಗೈಸ್ ಇವನು ನಮ್ಮ ಮಂಜಕ್ಕ ಅವ್ರಿಗೆ. ಪಾಪ, ಇದನ್ನು ಸುಧಾರಿಸೋದೇ ಒಂದು ಕೆಲಸ ಆಗಿಬಿಟ್ಟಿದೆ ಅವ್ರಿಗೆ. ಹೇಯ್ ಬರ, ನಡಿಯಾ, ಕುತ್ಕೊಳ್ಳ ಅಲ್ಲೇ. ಕೆಳಗಡೆನೇ ಇರಲ್ಲ ಅವನು, ಯಾರ ಮೇಲೆ ಆದರೂ ಇರಬೇಕು. ಕುತ್ಕೊ ಅಲ್ಲಿ ಕೆಳಗಡೆ, ಕುತ್ಕೊಳ್ಳ. ಹೇಯ್ ನೋಡು, ಬಟ್ಟೆ ಪೀಸ್ ಎಲ್ಲ ಎಳ್ಕೊಂಬಂದು ಹಾಕ್ಬಿಟ್ಟಾಯ್ತ. ನೋಡಿ ಸೈಲೆಂಟಾಗಿ ಕುತ್ಕೊಳ್ಳೋ ಅಂದಿದ ತಕ್ಷಣ ದೊಡ್ಡವನಾಗ್ಬಿಟ್ಟಿದ್ದಾನೆ ತುಂಬ. ನೋಡಿ ಗೈಸ್, ಮಧ್ಯಾಹ್ನ ಕರೆಂಟ್ ಹೋಗಿತ್ತು. ಮಿಷಿನ್ ಆಫ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ, ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಎಷ್ಟು ಮರ್ತೋಗ್ತಾಯಿದ್ದೀನಿ ನಡುವೆ ಅಂದರೆ. ಗೈಸ್, ಇವತ್ತು ಇದೊಂದು ಸ್ಯಾರಿಗೆ ಫಾಲ್ ಹಾಕ್ಬಿಟ್ಟು ಅರ್ಜೆಂಟಾಗಿ ಕುಚ್ಚು ಕೊಡಬೇಕು. ಯಾಕಂದರೆ ಸ್ವಲ್ಪ ಅರ್ಜೆಂಟ್ ಇದೆ, ನಾಳೆನೇ ಬೇಕು.
ನಾಳೆ ಅಲ್ಲ ನಾಳಿದ್ದು. ನಾನು ಅಷ್ಟರಲ್ಲಿ ವರ್ಕ್ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಬೇಕಲ್ಲ, ಹಾಗಾಗಿ ಬೇಗ ಇದನ್ನು ಫಾಲ್ ಹಾಕಿ ಕುಚ್ಚಕ್ಕೆ ಕೊಟ್ಬಿಡೋಣ ಅಂತ. ಹಾಗೆ ಒಂದು ಇದ್ರದ್ದು ವರ್ಕ್ ಮಾಡ್ತಾಯಿದ್ದೀನಿ ಆಲ್ರೆಡಿ. ನಮ್ಮ ಗೌತಮ್ ಹಾಕ್ತಾಯಿದ್ದಾನೆ. 1 ಅವರೇನೋ ಇದೆ. 1 ಅವರ್ ಹಾಕ್ಬಿಟ್ಟು ಮತ್ತೆ ನಾನು ಹೋದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. A few moments later. ಹೊಸ ಡಿಸೈನ್ ಆಗ್ತಾ ಇದೆಯಾ? ಸಿಂಪಲ್ ಡಿಸೈನ್ ಗೈಸ್. ನೋಡಿ ಇವತ್ತು ಈ ಡಿಸೈನ್ ಹಾಕ್ತಾಯಿದ್ದೀನಿ. ಸಿಂಪಲ್ ಡಿಸೈನ್, ತುಂಬಾ ಚೆನ್ನಾಗಿದೆ. ಕಾಸ್ಟ್ ಕೂಡ ತುಂಬಾ ಕಡಿಮೆ ಇದೆ. ಈ ಡಿಸೈನು ಈ ಸರಿ ವರಮಹಾಲಕ್ಷ್ಮಿ ಆಫರ್ಗೆ ಬಿಡ್ತಾಯಿದ್ದೀನಿ. ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಎಷ್ಟಾಗುತ್ತೆ ಏನು ಅಂತ. ಸದ್ಯಕ್ಕೆ ಈಗ ಹಾಕ್ತಾಯಿದ್ದೀನಿ. ಇದು ಹಾಕಿದ್ಮೇಲೆ ಹೇಗೆ ಬರುತ್ತೆ ಅಂತ ತೋರಿಸ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಎಷ್ಟು ಇದು ಪ್ರೈಸು ಅಂದ್ಬಿಟ್ಟು. ವರಮಹಾಲಕ್ಷ್ಮಿಗೆ ಆಫರ್ ಬಿಡ್ತಾಯಿದ್ದೀನಿ. ಅಂದರೆ 1 ವೀಕ್ ಆಗುತ್ತೆ ಗೈಸ್. ಈಗ ಸದ್ಯಕ್ಕೆ ಇದನ್ನೆಲ್ಲ ಹಾಕ್ಬಿಡ್ತೀನಿ. ಹಾಕಾದ್ಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂದ್ಬಿಟ್ಟು. 1 ವೀಕ್ ಆದಮೇಲೆ ಆಫರ್ಗೆ ಬಿಡ್ತೀನಿ. ತುಂಬ ಚೆನ್ನಾಗಿದೆ, ಸಿಂಪಲ್ಲಾಗಿದೆ ಗೈಸ್. ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಚಿಕನ್ ಮಾಡ್ತಾಯಿದ್ದೀವಿ. ನಮ್ಮ ಪೂಜಾ ನೋಡಿ ಇವಾಗ ಪಾತ್ರೆ ತೊಳಿತಿದ್ದಾಳೆ. ಚಿಕನ್ ಗ್ರೇವಿ, ಸ್ಪೈಸಿ ಚಿಕನ್ ಗ್ರೇವಿ. ಈ ಕಡೆ ಈ ಕಡೆ ಮುದ್ದೆ, ಉಪ್ಪು ಖಾರ ಇಕ್ಕೋ ಗೈಸ್. ಈ ನಡುವೆ ಏನು ಮಾಡ್ತಾರೆ ಗೊತ್ತಾ ಇವರು, ಚಿಕನ್ಗೆಲ್ಲ ಸಿಕ್ಕಾಪಟ್ಟೆ ಖಾರ ಹಾಕ್ತಾರೆ. ಉಪ್ಪು ಹಾಕ್ತೀಯ, ಉಪ್ಪೆಲ್ಲ ತುಂಬ ಖಾರ ಇಕ್ತೀನಿ ಅಂತ ಹೇಳ್ತಾ ಇದ್ರು. ಖಾರ ಇಲ್ಲ ಅಂದರೆ ಚಿಕನ್ ತಿನ್ನೋದಕ್ಕಾಗುತ್ತಾ? ಮೊನ್ನೆ ಮಾಡಿದ್ರು ಗೈಸ್, ನಮಗೂ ಇಷ್ಟ ಆಗಿಲ್ಲ. ಖಾರ ಇದ್ದಾಗ ಖಾರ ಅಂತಾರೆ, ಕಮ್ಮಿ ಹಾಕಿದ್ರೆ ಕಮ್ಮಿ, ಏನೂ ಇಲ್ಲ ಉಪ್ಪು ಇಲ್ಲ ಖಾರ ಇಲ್ಲ ಅಂತಾರೆ. ಇವ್ರ ಹತ್ರ ಹೆಂಗೆ ಗೈಸ್ ಮಾಡೋದು? ಕರೆಕ್ಟಾಗಿ ಖಾರ ಇರ್ಬೇಕು. ಚಿಕನ್ ಖಾರ ಇದ್ರೇ ಚೆನ್ನಾಗಿರೋದು. ಚಿಕನ್ ಯಾವತ್ತಾಗಲಿ ಒಂದು ಸ್ವಲ್ಪ ಖಾರ ಮುಂದೆ ಇರಬೇಕು, ಅವಾಗ ತಿನ್ನೋದು ಟೇಸ್ಟ್ ಇರಬೇಕು. ಖಾರ ಇದ್ದರೂ ಓಕೆ ತಿಂತೀವಿ, ಕಮ್ಮಿ ಇದ್ದರೆ ಅಂತೂ ಚಿಕನ್ ತಿನ್ನೋಕ್ಕೆ ಇಷ್ಟ ಆಗಲ್ಲ ಗೈಸ್. ಹಾಗೆ ಇವತ್ತು ನಾನು ಈ ಸರಿ ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ಗೈಸ್. ಏನು ಮಾಡೋದು, ನಾನೊಂದು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ. ಏನು ಗೊತ್ತಾ, ಈ ಸರಿ ನಮ್ಮದು ಲೋನ್ ಇತ್ತು. ಲೋನ್ದು EMI ಬರುತ್ತಲ್ವ, ಮಂತ್ಲಿ EMI ಇರುತ್ತೆ. ಅದನ್ನು ಕಟ್ಟೋದು ಮರ್ತೋಗ್ಬಿಟ್ಟಿದ್ದೀನಿ. ಅಂದರೆ ಅಕೌಂಟಲ್ಲಿ ಮಿನಿಮಮ್ ಬ್ಯಾಲೆನ್ಸು ಇಡೋದನ್ನು ಮರ್ತೋಗ್ಬಿಟ್ಟಿದ್ದೀನಿ ಗೈಸ್. ನಮ್ಮ ಮನೆಯವ್ರ ಹತ್ರ ಸಿಕ್ಕಾಪಟ್ಟೆ ಬೈಸ್ಕೊಂಡೆ ನಾನಂತೂ. ಯಾಕಂದರೆ ಇದು ಸಿವಿಲ್ ಸ್ಕೋರ್ ಹೋಗ್ಬಿಡುತ್ತಂತೆ. ನೆಕ್ಸ್ಟ್ ಏನಾದರೂ EMI ಬೇಕು ಅಂದರೆ 6 ಮಂತ್ ಏನೋ ಕೊಡಲ್ಲ, ಮತ್ತು ಸಿವಿಲ್ ಸ್ಕೋರ್ ಹೋಗ್ಬಿಡುತ್ತೆ ಅಂತ. ಆದರೆ ನಾನು ಮಿಷಿನ್ದೆಲ್ಲ ಲೋನ್ ಇರಬೇಕಾದ್ರೆ 12,000 ಕಟ್ತಾಯಿದ್ದೆ. ಅವಾಗೆಲ್ಲ ನಾನು ಒಂದು ದಿನವೂ ಮಿಸ್ ಮಾಡ್ದಿರ ಕರೆಕ್ಟಾಗಿ ಕಟ್ಕೊಂಡ್ಬಂದಿದ್ದೀನಿ. ಅದು ಯಾಕೋ ಏನೋ ಗೈಸ್, ಇದು ಬಂದು ವಾಷಿಂಗ್ ಮಿಷಿನು ಫ್ರೀ ತೊಗೊಂಡಿಲ್ವಲ್ಲ, ಅದು ಇನ್ನೊಂದು 2 ತಿಂಗಳು ಅಷ್ಟೇ ಇದ್ದಿದ್ದು ಗೈಸ್. ಇಷ್ಟು ತಿಂಗಳು ಕರೆಕ್ಟಾಗಿ ಕಟ್ಕೊಬಂದೆ. ಆದರೆ ಈ ಸರಿ ಈ ಮಂತಲ್ಲಿ ಮರ್ತೋಗ್ಬಿಟ್ಟಿದ್ದೀನಿ. ಅದು ಬ್ಯಾಲೆನ್ಸ್ ಇತ್ತು ನಾನು 2000, ಅದು 1009 ಚೇಂಜ್ ಏನೋ ಬರುತ್ತೆ. 2000 ಚೇಂಜ್ ಏನೋ ಇತ್ತು, 2100 ಆ ಥರ ಏನೋ ಇತ್ತು. ಸರಿ ಬ್ಯಾಲೆನ್ಸ್ ಇರುತ್ತಲ್ವಾ, ಇತ್ತು ಒಂದು 2200 ಆ ಥರ ಏನೋ ಇತ್ತು ಒಂದು 2 ದಿನ ಮುಂಚೆ ನೋಡಿದಾಗ. ಆದರೆ ನಾನು 1ನೇ ತಾರೀಕು, ಅದು 2ನೇ ತಾರೀಕು ಲೋನ್ ಇರೋದು. ಏನು ಮಾಡಿದ್ದೀನಿ, ಈ ಹಾಲು ಏನೇನೋ ತರಕಾರಿ ಎಲ್ಲ ತೊಗೊಳ್ಬೇಕಾದ್ರೆ ಅದು ಸ್ಕ್ಯಾನ್ ಮಾಡಿ ಖಾಲಿ ಮಾಡಿಬಿಟ್ಟಿದ್ದೀನಿ, ನೋಡ್ಕೊಂಡಿಲ್ಲ. ನಾನು ಇದೆ ಅಂದ್ಕೊಂಡೇ ಇದ್ದೀನಿ. ನೋಡಿದ್ರೆ ಅದು ಅಮೌಂಟು ಇನ್ನೊಂದು 80 ರುಪೀಸೋ ಇಲ್ಲ 110 ರುಪೀಸ್ ಏನೋ ಕಡಿಮೆ ಇತ್ತು ಅಷ್ಟೇ. ಅವಾಗ ನೋಡಿದ್ರೆ EMIದು ಅವತ್ತು ಚೆಕ್ ಬೌನ್ಸ್ ಆಗಿಬಿಟ್ಟಿದೆ. ಏನು ಮಾಡಲಿ ನನಗೆ. ಆಮೇಲೆ ನೋಡ್ತಾ ಇದ್ದೀನಿ ಮೆಸೇಜ್ ಮೇಲೆ ಮೆಸೇಜ್ ಬರ್ತಾ ಇದೆ. ಆಮೇಲೆ 500 ರುಪೀಸ್ ಪೆನಾಲ್ಟಿ ಕೂಡ ಕಟ್ಟಿದ್ದಾಯಿತು ಗೈಸ್. 500 ರುಪೀಸ್ ಹೊಟ್ಟೆಲ್ಲ ಹೊಡೆದೋಯ್ತು. ಸುಮ್ಮನೆ 500 ರೂಪಾಯಿ ಕಟ್ಟದ್ನಲ್ಲ ಅಂತ ಎಷ್ಟು ಒಂದೇ ಒಂದು ಇದರಲ್ಲಿ ಯಾಮಾರ್ಬಿಟ್ಟೆ. ಮುಗ್ದೋಗ್ತಾ ಇತ್ತು ಆ ಥರ ಆಯಿತು ಗೈಸ್. ಅದಕ್ಕೆ ನೀವೇನಾದರೂ EMI ಆ ಥರ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಗೊತ್ತಿಲ್ಲದಿರೋರು ನನ್ನ ಥರ ಗೊತ್ತಿದ್ದರೂ ತಪ್ಪು ಮಾಡೋರು ಇರ್ತೀವಿ ನೋಡಿ. ನನ್ನನ್ನು ನೋಡಿ ಕಲ್ತ್ಕೋಬೇಕು ಗೈಸ್. ಅದಕ್ಕೆ ಯಾರೂ ಈ ಥರ ಮಾಡೋಕ್ಕೆ ಹೋಗಬೇಡಿ. ಒಂದಿನ ಮುಂಚೆ ಅಮೌಂಟ್ನ ನೋಡ್ಕೊಳ್ಳಿ, ಒಂದ್ಸರಿ ಚೆಕ್ ಮಾಡೋದು ಒಳ್ಳೆಯದು. ನಾನು ಈ ಥರ ಯಾಮಾರ್ಬಿಟ್ಟೆ. ಅದು ಫಸ್ಟ್ ಟೈಮ್ ಇಷ್ಟು ವರ್ಷದಿಂದ ನನ್ನ ಬಿಟ್ಟಿಂದ 12,000 ಕಟ್ಟೋವಾಗೂ ನನಗೆ ಒಂದು ದಿನವೂ ನಾನು ಚೆಕ್ ಬೌನ್ಸ್ ಆಗಿಲ್ಲ. ಆದರೆ ಈ ಸರಿ ಬೌನ್ಸ್ ಆಗಿದೆ. ಬೇಜಾರಾಗ್ಬಿಡ್ತದೆ ಗೈಸ್ ನನಗಂತೂ. ತುಂಬ ಅಂದರೆ ತುಂಬ ಬೇಜಾರಾಯಿತು. 500 ರೂಪಾಯಿ ಪೆನಾಲ್ಟಿ ಬೇರೆ. ನಮ್ಮ ಪೂಜಾ ನೋಡಿ, ಏನು ಹೇಳ್ತೀಯ ಪೂಜಾ? ಏನು ಹೇಳೋಣ,
ಲಾಸ್ಟ್ ಇನ್ನೊಂದು 2 ಅಷ್ಟೇ ಇದ್ದಿದ್ದು. ಬರೀ ಇನ್ನೆರಡೇ ಕ್ಲಿಯರ್ ಆಗೋಗಿರೋದು. ನಾನು ನೆಕ್ಸ್ಟ್ ಇದಾಗೋಗಿದ ತಕ್ಷಣ ಬೇರೆ ಏನೋ ತೊಗೋಬೇಕು ಅಂತ ಪ್ಲ್ಯಾನಿಂಗಲ್ಲಿದ್ದೆ. ನೋಡಿದ್ರೆ ಇವಾಗ ಹಿಂಗಾಗೋಯ್ತು. ನೆಕ್ಸ್ಟ್ ಚೆಕ್ ಬೌನ್ಸ್ ಆಗಿರೋದಕ್ಕೆ ಇನ್ನೊಂದು 6 ಮಂತ್ ಕೊಡಲ್ಲ ಅಂತ ಇದ್ದಾರೆ ನಮ್ಮ ಮನೆಯವರು. ನೋಡಬೇಕು ಇನ್ನೇನು ಮಾಡ್ತೀರಾ, ಇನ್ನೇನು ಮಾಡೋದು ಅಲ್ವಾ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಈ ಡಿಸೈನ್ ನೋಡ್ಕೊಳ್ಳಿ, ಬೇಬಿ ಪಿಂಕ್ ಮೇಲೆ ಬಾಟ್ಲ್ ಗ್ರೀನ್ ಹಾಕ್ತಾಯಿದ್ದೀನಿ. ಸಿಂಪಲ್ ಡಿಸೈನ್, ಇದು ಹೊಸ ಡಿಸೈನ್, ಇದೇ ಫಸ್ಟ್ ಟೈಮ್ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿದ್ಮೇಲೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಸಿಂಪಲ್ ಡಿಸೈನು, ತುಂಬ ಕಡಿಮೆ ಇದೆ, ಪ್ರೈಸ್ ತುಂಬ ಕಡಿಮೆ ಇದೆ. ಇದನ್ನೇ ಆಫರ್ಗೆ ಬಿಡ್ತಾಯಿದ್ದೀನಿ. ನೆಕ್ಸ್ಟ್ 1 ವೀಕ್ ಇದಾದಮೇಲೆ 1 ವೀಕ್ ಆದಮೇಲೆ ಇನ್ನೇನು ಆಫರ್ಗೆ ಬಿಡ್ತೀನಿ ಗೈಸ್. ನೋಡ್ಕೊಳ್ಳಿ, ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಹಿಡಿದು ಇಟ್ಕೊಳ್ಳಿ ಎಷ್ಟು ಏನು ಅಂತ. ಯಾಕಂದರೆ ಫುಲ್ ಹಾಕಿದ್ಮೇಲೆ ನಮ್ಗೆ ಗೊತ್ತಾಗುತ್ತೆ, ಹೇಳ್ತೀನಿ. ನಮ್ಮ ಗೌತಮ್ ನೋಡಿ ಗೈಸ್, ಆರಾಮಾಗಿ ಮಲ್ಕೊಂಬಿಟ್ಟವನೆ ಬೆಡ್ ಮೇಲೆ ಬಂದು. ಕಿವಿಗೊಂದು ನಮ್ಮ ಪೂಜಾ ನೋಡಿ ಕಲ್ತ್ಕೊಂಡ್ಬಿಟ್ಟದೇನೆ ಇವನು. ಬಾರ ಇದಾಕೆ ಬರ. ಗೈಸ್ ನೋಡಿ, ಈಗ ಸ್ಲೀವ್ ಡಿಸೈನ್ ಕಂಪ್ಲೀಟ್ ಆಗಿದೆ. ನೆನ್ನೆ ನೈಟ್ ಬಂದು ಬ್ಯಾಕ್ ಪಾರ್ಟು ಫ್ರಂಟು ಕಂಪ್ಲೀಟ್ ಮಾಡಿದೆ, ಮತ್ತು ಈಗ ಸ್ಲೀವ್ ಡಿಸೈನ್ ಕೂಡ ಕಂಪ್ಲೀಟ್ ಆಯಿತು. ನೋಡಿ ಈ ಥರ ಇದೆ ಡಿಸೈನು. ತುಂಬಾ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿದೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ಹಿಡಿದಿಟ್ಕೊಳ್ಳಿ. ಹಾಗೆ ಇದ್ರದ್ದು ಈ ಡಿಸೈನು ಆಫರ್ಗೆ ಬಿಡ್ತೀನಿ ವರಮಹಾಲಕ್ಷ್ಮಿಗೆ. ಶಾರ್ಟ್ಸಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ಓಕೆ ಗೈಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್ ಗೈಸ್.